ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವೀರೇಶ್ ಸರ್. ಸ್ನೇಹಿತರೆ, ಭಾರತದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಅವು ಯಾವ ವರ್ಷದಲ್ಲಿ ಪಡಿತವೆ, ಯಾವ ಪಡಿತವೆ ಅಂತೇಳಿ ಬಹಳಷ್ಟು ಈ ಮುಂದಿನ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾದ್ರೆ ಯಾವ್ಯಾವ ಪಡೆದಿದೆ? ಫಸ್ಟ್ ಇಂದ ಪ್ರೆಸೆಂಟ್ ವರೆಗೆ. ಎಸ್, ಹಾಗಾದ್ರೆ ಫಸ್ಟ್ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆ ಯಾವ್ದಪ್ಪ ಅಂದ್ರೆ ತಮಿಳು. ಎಸ್, ತಮಿಳು ಅಂತ ಕರಿತೀವಿ. ಎಷ್ಟರಲ್ಲಪ್ಪ ಅಂದ್ರೆ 2004 ಅಲ್ಲಿ. ಎಸ್, ಅಗೇನ್ 2005 ಅಲ್ಲಿ ಸಂಸ್ಕೃತ ಏನ್ ಪಡಿತದ, ಯಾವುದು ಶಾಸ್ತ್ರೀಯ ಸ್ಥಾನಮಾನ ಭಾಷೆ. ಅಗೇನ್ ಕನ್ನಡ, ನಮ್ಮ ಕನ್ನಡ. ಎಸ್, ಅಗೇನ್ ತೆಲುಗು ಅಟ್ ಎ ಟೈಮ್ ಏನ್ ಮಾಡುತ್ತಪ್ಪ ಅಂದ್ರೆ 2008ರಲ್ಲಿ ಪಡಿತಾ ಹೋಗುತ್ತಾ ಕನ್ನಡ ಮತ್ತೆ ತೆಲುಗು. ಅಗೇನ್ ಮಲಯಾಳಂ, ಯಾರು ಮಲಯಾಳಂ ಯಾವಾಗಪ್ಪ ಅಂದ್ರೆ 2013 ಅಲ್ಲಿ. ಎಸ್, ಒಡಿಯಾ 2014 ಅಲ್ಲಿ. ಪ್ರೆಸೆಂಟ್ 2024 ಅಲ್ಲಿ ಇಷ್ಟು ಏನ್ ಪಡಿತಾವಪ್ಪ ಅಂದ್ರೆ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡಿತವೆ. ನಿಮಗೆ ಕ್ವಶನ್ ಕೇಳ್ತಾನೆ, ಅದರಲ್ಲಿ ಅಸ್ಸಾಮಿ ಒಂದು, ಬಂಗಾಳಿ ಒಂದು, ಮರಾಠಿ ಒಂದು, ಪಾಳಿ ಒಂದು, ಪ್ರಾಕೃತ. ಯಾವ್ಯಾವು? ಅಸ್ಸಾಂ, ಬಂಗಾಳಿ, ಎಸ್, ಮರಾಠಿ, ಪಾಳಿ, ಪ್ರಾಕೃತ. ಎಸ್, ಇಷ್ಟು ಸ್ನೇಹಿತರೆ ಶಾಸ್ತ್ರೀಯ ಸ್ಥಾನಮಾನ ಪಡೆದಂತಹ ಭಾಷೆಗಳು ಕೇಳ್ತಾನೆ. ಈ ಕೆಳಗಿನವುಗಳಲ್ಲಿ ಯಾವುದು ಶಾಸ್ತ್ರೀಯ ಸ್ಥಾನಮಾನ ಭಾಷೆ ಪಡೆದಿಲ್ಲ ಅಂತೇಳಿ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ಮುಂದಿನ ಎಕ್ಸಾಮ್ ಬಹಳ ಇಂಪಾರ್ಟೆಂಟು. ಎಸ್, ಥ್ಯಾಂಕ್ ಯು ಸ್ನೇಹಿತರೆ.